ಮೇಲಿದಂಥ ಮೇಲ್ಮನ್ನ ಜಲದ ಹೋಗಿಬಿಡ್ತದೆ. ಹೀಗಾಗಿ ಆ ಗಿಡಗಳಿಗೆ ಆಶ್ರಯ ಇಲ್ದಂಗೆ ಅವು ಕುಸಿತ ಹೋಗಿಬಿಡ್ತಾವೆ. ಮುಂದೆ ಇನ್ನೊಂದು ಏನಪ್ಪ ಅಂದ್ರೆ ಆನೆಕಟ್ಟುಗಳ ನಿರ್ಮಾಣ ಮಾಡೋದು ಆ ಕಾಡಿನ ಬದಿಗೆನ ಅಲ್ಲೇನಾಗಿಬಿಡ್ತದಪ್ಪ ಅಂದ್ರೆ ನಾಲೆಗಳು ಅಂದ್ರೆ ದೊಡ್ಡ ದೊಡ್ಡ ಕೆನಾಲೆಗಳ ಮೂಲಕ ಹೀಗಾಗಿ ಒಮ್ಮೆ ನೀರು ಬಂದ ಹರಿದು ಹೋಗುವಂಥದ್ದು ಅದು ಸಹಿತ ಕಾರಣ ಆಗ್ತದೆ. ಇನ್ನು ನದಿಗಳಿಗೆ ಅಡಚಣೆ ಮಾಡುವಂಥದ್ದು, ಕೆಲವೊಂದು ಕಡೆ ನದಿಗಳು ಸರಳವಾಗಿ ಹರಿತಿರ್ತಾವೆ, ಅಲ್ಲೂ ಕೆನಾಲು ಮತ್ತೆ ಮಾಡಿ ಅಡಚಣೆ ಮಾಡೋದು, ಇವು ಸಹಿತ ಭೂ ಕುಸಿತಕ್ಕೆ ಕಾರಣ ಆಗ್ತವೆ. ಮುಂದೆ ಇಳಿಜಾರಿನ ಒಳಭಾಗದಲ್ಲಿ ಅತಿ ವೇಗವಾಗಿ ನೀರು ಹರಿಯುವುದು, ಭೂಮಿ ಒಳಗೆ ನೀರು ಸರಳ ತಿಳಿದು ಹೋಗೋದ್ರಿಂದ ಸಹಿತ ಭೂಮಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ರಾಡಿಯಾಗಿ ಭೂಮಿ ಕುಸಿತದ ಮೇಲೆ ಭಾರ ಹೆಚ್ಚಾಗಿ. ಮುಂದೆ ಅದೇ ಕಾಲಕ್ಕೆ ಭೂ ವೈಜ್ಞಾನಿಕ ಸಂಬಂಧಿಸಿದ ಅನೇಕ ಕಾರಣಗಳು, ಇವೆಲ್ಲ ಕಾರಣಗಳಾಗಿ ಈ ಒಂದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅದರಲ್ಲೂ ವಿಶೇಷ 3 ಜಿಲ್ಲೆಗಳು ಇಲ್ಲಿ ಭಾಳ ಸಲ ಏನಪ್ಪ ಭೂ ಕುಸಿತ ಆಗ್ತದೆ. ಅದು ದಕ್ಷಿಣ ಕನ್ನಡ, ಕೊಡಗು ಮತ್ತು ಉತ್ತರ ಕನ್ನಡ 3 ಜಿಲ್ಲೆಗಳಲ್ಲಿ. ಅದರಲ್ಲೂ 2009, 2020, 2022 ಭಾಳಷ್ಟು ಭೂಕುಸಿತಗಳು ಆಗಿಬಿಟ್ಟಿದ್ದಾವೆ ಈ ಜಾಗಗಳಲ್ಲೇ. ಕೊಡಗಿನಲ್ಲೂ ಸಹಿತ ಅಷ್ಟೇ 2006, 2011, 18, 19, 20 ಅಲ್ಲೂ ಸಹಿತ ನಿರಂತರವಾಗಿ ಏನಪ್ಪ ಅಂದ್ರೆ ಈ ಭೂಕುಸಿತಗಳು ಆಗ್ತಾಯಿದ್ದ. ಉತ್ತರ ಕನ್ನಡದಲ್ಲಿ 2009, 10, 21, 22, 24 ಈ ಕುಸಿತಗಳಿಂದ ಏನಾಗಿಬಿಡೋದಪ್ಪ ಅಂದ್ರೆ ಜೀವನಕ್ಕೆ ಅಸ್ತವ್ಯಸ್ತ ಆಗ್ಯದ. ಇದನ್ನು ಕೊಟ್ಟಂತಹ ಇದನ್ನು ನಡೆಯುತ್ತಿರುವಂಥ ಏರಿಯಾದಲ್ಲೇ ಸಹಜವಾಗಿ ಸಾವಿನ ಸಂಖ್ಯೆನೂ ಹೆಚ್ಚಾಗ್ತದೆ, ನಾಶ ಆಗ್ಲಿಕ್ಕತ್ತದ, ಕೋಟಿಗಳಲ್ಲಿ ನಾಶ ಆಗ್ಲಿಕ್ಕತ್ತದ ಕಾಡ. ಈ ಹಿನ್ನೆಲೆಯಲ್ಲೇ ಈ ಒಂದು 52,766 ಚದುರ ಕಿಲೋಮೀಟ್ರ್ ಏರಿಯಾ ಅದಲ್ಲ, ಆ ಏರಿಯಾದಲ್ಲೇ ಇವು ನಿರಂತರ ನಡೀತಾ ಇರ್ತಾವೆ. ಅದರಲ್ಲೂ ಮುಖ್ಯವಾಗಿ ಕೊಡಗು ಏನಪ್ಪ ಅಂದ್ರೆ 96% ಆಗ್ತದೆ ಅಲ್ಲಿ ಭೂಕುಸಿತ. ಮುಂದೆ ದಕ್ಷಿಣ ಕನ್ನಡದಲ್ಲೇ 94% ಆಗ್ತದೆ. ಮುಂದೆ ಆಮೇಲೆ ಕೊಡಗಿನ 96, ಅದೇ ಕಾಲಕ್ಕೆ ಇನ್ನುಳಿದ ಕಡೆಗಳಲ್ಲೂ ಸಹಿತ ಈ ಒಂದು ಶಿವಮೊಗ್ಗದಲ್ಲಿ 56% ಆಗ್ತದೆ. ಉತ್ತರ ಕನ್ನಡದಲ್ಲಿ 81% ಭೂಕುಸಿತಗಳಾಗ್ತವೆ. ಹೀಗಾಗಿ